ಇಂಡಿಯಾ ಮತ್ತು ಶ್ರೀಲಂಕೆಯ ಈ ಪಂದ್ಯ ನಿಜವಾಗ್ಲೂ ಹೇಳಬೇಕಂದ್ರೆ ನಿರೀಕ್ಷೆಗಿಂತ ನಾಟಕವಾಗೇ ಇತ್ತು. ವಿಪ್ರನ್ ನಿಗಮ್ 10 ರನ್ ಕೊಡ್ತಾರೆ ಶ್ರೀಲಂಕೆಗೆ. 10 ರನ್ ಎಕ್ಸ್ಟ್ರಾ ಬಿಟ್ಟು 10 ರನ್. ಒಂದ್ಸರಿ ವಾರ್ನಿಂಗ್ ಕೊಟ್ಟರು ಮತ್ತೆ ಅದೇ ತಪ್ಪು ಮಾಡಿ 10 ರನ್ ಕೊಡ್ತಾರೆ. ಫೀಲ್ಡ್ ಮಧ್ಯೆ ಓಡೋದಲ್ಲ, 22 ಬ್ಯಾಟ್ಸ್ ಮಧ್ಯೆ ಯಾರು ಓಡಂಗಿಲ್ಲ, ಫೀಲ್ಡ್ ಮಧ್ಯೆ ಓಡ್ತಾರೆ. ಅದೊಂದು ದೊಡ್ಡ ತಪ್ಪು. ಇನ್ನು ಅವರು 5 ರನ್ ಕೊಟ್ಟರು, ಹೆಲ್ಮೆಟಿಗೆ ಬಾಲ್ ಬಿದ್ದು. ಇಂಡಿಯಾಗೂ 5 ರನ್ ಪೆನಾಲ್ಟಿ ಸಿಕ್ತು. ಹೆಚ್ಚು ನಾಟಕೀಯವಾಗಿತ್ತು. 2 ಪಂದ್ಯನೂ ಟೈ ಆಗಿ, ಮ್ಯಾಚ್ ಟೈ ಆಗಿ ಸೂಪರ್ ಓವರಿಗೆ ಹೋಗುತ್ತೆ. ಸೂಪರ್ ಓವರಲ್ಲೂ ವಿವಿಧ ನೋ ಬಾಲ್ ವಿವಾದ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ. ಮತ್ತು ಲಾಸ್ಟ್ ಬಾಲ್ ಶ್ರೀಲಂಕಾದು ಕೊನೆ ಬಾಲ್ ಯಾವುದೋ ನಿಮಗೆ ಹೆಚ್ಚು ಕಮ್ಮಿ ನೋಡಿರ್ಬೋದು, 49.6 ಅಂದರೆ ಲಾಸ್ಟ್ ಬಾಲು. ಅಲ್ಲಿ ಶಾರ್ಟ್ ಆಡಲ್ಲ ಅಂತ ತಿಲಕ್ ವರ್ಮ ಅಪೀಲ್ ಮಾಡ್ತಾರೆ. ಶಾರ್ಟ್ ಆಡಿಲ್ಲ, ಶಾರ್ಟ್ ಇಂಡ್ಯೂಸ್ ಮಾಡಿಲ್ಲ ಅಂತ. ಯಾಕೆ ಅಂದರೆ ಯಾವುದೇ ಒಬ್ಬ ರನ್ ಕೊಡಬೇಕು ನಿಮಗೆ, ಲೆಗ್ ಬೈಸ್ ಆಗಲಿ ಇವೆಲ್ಲ ಕೊಡು, ಶಾರ್ಟ್ ನೀವು ಪ್ರಯತ್ನ ಪಟ್ಟಿರ್ಬೇಕು, ಶಾರ್ಟ್ ಇಂಡ್ಯೂಸ್. ಬಟ್ ಅಲ್ಲಿ ಶಾರ್ಟ್ ಇಂಡ್ಯೂಸ್ ಆಗಿದೆ, ಬ್ಯಾಟ್ನ ಥ್ರೋ ಮಾಡಿದ್ದಾರೆ, ಹಾಗಾಗಿ ಅದು ವ್ಯಾಲಿಡೇ, ಅದಲ್ಲಿ ಏನು ತಪ್ಪಿಲ್ಲ. ಶ್ರೀಲಂಕಾಗೆ ರನ್ ಹೋಗಬೇಕಿತ್ತು, 1 ರನ್ ನೋಡಿ ರನ್ಔಟ್ ಆಗ್ತಾರೆ. ಇಷ್ಟು ಆಗಿರೋ ವಿಷಯ.